ಆದ್ಯ ಕರಿಯರ್ ಅಕಾಡೆಮಿ ಹೊಸಕೋಟೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ. ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮಲ್ಲಿರುವಂಥ ಅನೇಕ ಪ್ಲೇಲಿಸ್ಟ್ಗಳನ್ನು ನೋಡಿ ಅದರ ಸದುಪಯೋಗ ಪಡಿಸ್ಕೊಳ್ಳಿ ಅಂಥೇಳಿ ನಾವು ನೇರವಾಗಿ ಕಂಟೆಂಟ್ಗೆ ಮೂವ್ ಆನ್ ಆಗೋಣ ಸ್ನೇಹಿತರೆ. ಮೊದಲನೇದಾಗಿ ನೋಡಿ, ಇಂಡಿಯಾ ಹೌಸ್ ಎಲ್ಲಿದೆ? ಮೊದಲೇ ಪ್ರಶ್ನೆ ನೋಡಿ, ಇಂಡಿಯಾ ಹೌಸ್ ಎಲ್ಲಿದೆ? ದೆಹಲಿಯಲ್ಲಿ ಇದೆಯಾ, ಮುಂಬೈಯಲ್ಲಿದೆಯಾ, ಲಂಡನ್ನಲ್ಲಿದೆಯಾ ಅಥವಾ ಕಲ್ಕತ್ತಾದಲ್ಲಿದೆಯಾ? ಯಾವುದು ಆನ್ಸರ್? ನೋಡಿ, ಆನ್ಸರ್ ಬಂದು ಇಲ್ಲಿ ಲಂಡನ್ ಇಸ್ ದ ಕರೆಕ್ಟ್ ಆನ್ಸರ್. ಲಂಡನ್ನಲ್ಲಿದೆ ನೋಡಿ. ಇಂಡಿಯಾ ಹೌಸ್ ಎಲ್ಲಿದೆ ಅಂದರೆ ಲಂಡನ್ನಲ್ಲಿ ಇದೆ. ಓಕೆ, ಹಂಗಾದರೆ ಕೆಲವೊಂದು ಆಪ್ಷನ್ಸ್ ಇದ್ದಾವೆ, ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಆಲ್ರೆಡಿ ದೆಹಲಿ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ ನೋಡಿ. ಮುಂಬೈಯನ್ನು ನಾವು ಮೋಸ್ಟ್ ಪಾಪ್ಯುಲಸ್ ಸಿಟಿ ಇನ್ ದ ಇಂಡಿಯಾ ಅಂತಲೂ ಕೂಡ ಕರಿತೀವಿ. ಅಂದರೆ ಅತಿ ಹೆಚ್ಚು ಜನಸಂಖ್ಯೆಯುಳ್ಳ ಜನಸಂಖ್ಯೆಯುಳ್ಳ ನಗರ ಅಂತಲೂ ಕೂಡ ಕರಿತೇವೆ, ನಗರ. ಹಂಗೆ ನೋಡಿ, ಇದರ ಮುಂಬೈಯ ವಿಶೇಷತೆ ಏನಂದರೆ, ಮತ್ತು ಅತಿ ಶ್ರೀಮಂತ ನಗರ, ಏಷ್ಯಾದಲ್ಲಿ ಅತಿ ಶ್ರೀಮಂತ ನಗರ ಯಾವುದು ಅಂತ ಕೇಳಿದರೆ ಅದು ಮುಂಬೈ ಆಗಿರುತ್ತೆ ನೋಡಿ. ಏಷ್ಯಾದಲ್ಲಿ ಅತಿ ಶ್ರೀಮಂತ ನಗರ ಅಂತಲೂ ಕೂಡ ಇದನ್ನು ಕರೀತಾರೆ ನೋಡಿ ಸ್ನೇಹಿತರೆ. ನೆಕ್ಸ್ಟು ಕಲ್ಕತ್ತಾ, ಇದ್ರ ಬಗ್ಗೆ ನಿಮಗೇನು ಗೊತ್ತು ಅಂತಂತ ಕೇಳಿದರೆ, ಇದರಲ್ಲಿ ರೀಸೆಂಟಾಗಿ ಒಂದು ಕ್ವಶನ್ ಕೇಳಿದರು. ಅಂದರೆ ಏನು ಅಂತಂದರೆ, ಗ್ರೇಟ್ ಬನಿಯಾನ ಟ್ರೀ ಅಂದರೆ ಅತಿ ಹೆಚ್ಚು ಹಳೆಯ ಆಲದ ಮರ ಎಲ್ಲಿದೆ ಅಂತ ಕೇಳಿದರು. ಅತಿ ಹೆಚ್ಚು ವರ್ಷದ ಹಳೆಯ ಆಲದ ಮರ ಎಲ್ಲಿದೆ ಅಂದರೆ ಕಲ್ಕತ್ತಾದಲ್ಲಿದೆ. ಎಷ್ಟು ವರ್ಷದ ಹಳೆಯದು ಅಂತ ಹೇಳಿದರೆ ಅದು 342 ವರ್ಷದ ಹಳೆಯ ಆಲದ ಮರ ನೋಡಿ. ವರ್ಷದ ಹಳೆಯ ಆಲದ ಮರ ಎಲ್ಲಿದೆ ಅಂತ ಹೇಳಿದರೆ ಅದು ಕಲ್ಕತ್ತಾದಲ್ಲಿದೆ. ಹಾಗೆ ಕಲ್ಕತ್ತಾಕ್ಕೆ ಇನ್ನೊಂದು ಕರೀತಾರೆ ಜಾಯ್ ಆಫ್ ಸಿಟಿ ಯಾವುದು ಅಂದರೆ ಕಲ್ಕತ್ತಾ, ಸಂತೋಷದ ನಗರ ಅಂತಲೂ ಕೂಡ ಇದನ್ನು ಕರೀತಾರೆ. ಓಕೆನಾ ಸ್ನೇಹಿತರೆ? ನೆಕ್ಸ್ಟ್ ಕ್ವಶನನ್ನು ನಾವು ನೋಡೋಣ. ಅಂತಾರಾಷ್ಟ್ರೀಯ ಯುವ ವರ್ಷ ಯಾವ ವರ್ಷವನ್ನು ನಾವು ಅಂತಾರಾಷ್ಟ್ರೀಯ ಯುವ ವರ್ಷ ಅಂತೇಳಿ ಕರಿತೇವೆ? ಆಪ್ಷನ್ಸ್ ನೋಡಿ, 1986, 1987 ಅಥವಾ 1964, 1985. ಯಾವುದು ಆನ್ಸರ್ ಇದರಲ್ಲಿ? ಯಾವ ವರ್ಷವನ್ನು ನಾವು ಯುವ ವರ್ಷ ಅಂಥೇಳಿ ಕರಿತೇವೆ ಸ್ನೇಹಿತರೆ? ಯಾವ ವರ್ಷ ಅಂತೇಳಿದರೆ ಆನ್ಸರ್ ನೋಡಿ, 1985 ನಾವು ಯುವ ವರ್ಷ ಅಂತೇಳಿ ಕರಿತೇವೆ. ಸ್ವಾಮಿ ವಿವೇಕಾನಂದರ ಅವರು ಜ್ಞಾಪಕಾರ್ಥವಾಗಿ ಇದನ್ನು ನಾವು ಸೆಲೆಬ್ರೇಟ್ ಮಾಡ್ತೀವಿ ನೋಡಿ ಸ್ನೇಹಿತರೆ. ಓಕೆ, ಹಂಗಾದರೆ 1986ರಲ್ಲಿ ಏನಾದರೂ ಒಂದು ಜಿಕೆಗೆ ಸಂಬಂಧಪಟ್ಟಂಥ ವಿಷಯವನ್ನು ನಾವು ತಿಳ್ಕೊಳ್ಳೋದಾದರೆ, ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಓಕೆ, 1986ರಲ್ಲಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಆಗಿದೆ. ಅಂದರೆ ರಾಷ್ಟ್ರೀಯ ಶಿಕ್ಷಣ ಪಾಲಿಸಿ, ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಯಾವಾಗ ಅಂತ ಹೇಳಿದರೆ ಅದು 1986ರಲ್ಲಿ. ಹಾಗಾದರೆ 1964ರಲ್ಲಿ ಏನಾದರೂ ಆಗಿದೆಯಾ ಅಂತ ಹೇಳಿದರೆ ಹೌದು. ಇಲ್ಲಿ ನಮ್ಮ ದೇಶದ ಮೊದಲ ಎಜುಕೇಷನ್ ಪಾಲಿಸಿ ಏನು ಅಂತ ಕರಿತೀವಲ್ಲ, ಯಾವುದು ಅಂದರೆ ಕೊಠಾರಿ ಕಮಿಷನ್ ಅಂತೇಳಿ ಕರಿತೇವೆ. ಕೊಠಾರಿ ಕಮಿಷನ್ ಅಂದರೆ ಕೊಠಾರಿ ಆಯೋಗ ಅಂತಲೂ ಕೂಡ ನಾವು ಕರಿತೇವೆ. ಆಯೋಗ, ಕಮಿಷನ್ ಅಂದರೆ ಆಯೋಗ. ಯಾವಾಗ ಅದು ಸ್ಥಾಪನೆ ಆಯಿತು ಅಂದರೆ 1964ರಲ್ಲಿ. ಓಕೆ, ಇದು ಭಾರತದ ಶಿಕ್ಷಣ ಆಯೋಗ ಅಂತಲೂ ಕೂಡ ಇದನ್ನು ಕರೀತಾರೆ. ಓಕೆನಾ? ಇಷ್ಟೆಲ್ಲ ಇದರ ಇನ್ಫಾರ್ಮೇಷನ್. ನೆಕ್ಸ್ಟ್ ಕ್ವಶನನ್ನು ನಾವು ನೋಡೋಣ. ಓಕೆನಾ? ನೆಕ್ಸ್ಟ್ ಕ್ವಶನ್, 2 ಬಾರಿ ಹಂಗಾಮಿ ಪ್ರಧಾನಿಯಾಗಿ ಕಾರ್ಯನಿರ್ವಹಿಸಿದ ವ್ಯಕ್ತಿ ಯಾರು? 2 ಬಾರಿ
ಪ್ರಧಾನಿಯಾಗಿ ಕಾರ್ಯನಿರ್ವಹಿಸ್ತಾರೆ? ಯಾರು? ಆಪ್ಷನ್ಸ್ ಇಲ್ಲಿದೆ ನೋಡಿ. ಜವಾಹರ್ಲಾಲ್ ನೆಹರು ಅವರ, ಅಥವಾ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರ, ಗುರ್ಜರ್ಲಾಲ್ ನಂದಾ ರವರ, ಅಥವಾ ಮೊಹಮ್ಮದ್ ಖಾನ್ ಅವರ? ಯಾರು? ಆನ್ಸರ್ ಯಾವುದು ನೋಡಿ. ಓಕೆ, 2 ಬಾರಿ ಹಂಗಾಮಿ ಪ್ರಧಾನಮಂತ್ರಿಯಾಗಿ ಯಾರು ಅಂದರೆ ಆನ್ಸರ್ ನೋಡಿ ಗುಲ್ಜರ್ಲಾಲ್ ನಂದಾ ಅಂತೇಳಿ ಇವರು 2 ಬಾರಿ ಹಂಗಾಮಿ ಪ್ರಧಾನಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸಿರುತ್ತಾರೆ. ಓಕೆನಾ. ಮತ್ತು ನಿಮಗೆ ಜವಾಹರ್ಲಾಲ್ ನೆಹರು ಬಗ್ಗೆ ಗೊತ್ತು ನಿಮಗೆ, ಮಕ್ಕಳ ದಿನಾಚರಣೆಯನ್ನು ಈ ದಿನದಂದು ಮಾಡ್ತಾರೆ, ಮೊದಲ ಪ್ರಧಾನಿ. ಸೊ ಈ ಎಲ್ಲ ಇನ್ಫಾರ್ಮೇಷನ್ಸ್ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೇವೆ. ನೆಕ್ಸ್ಟು ಸರ್ದಾರ್ ವಲ್ಲಭಾಯ್ ಪಟೇಲ್. ಓಕೆ, ಐರನ್ ಮ್ಯಾನ್ ಆಫ್ ಇಂಡಿಯಾ, ಉಕ್ಕಿನ ಮನುಷ್ಯ ಅಂತಲೂ ಕೂಡ ಕರೀತಾರೆ. ಇವರು ಮೊದಲ ಹೋಮ್ ಮಿನಿಸ್ಟರ್ ಆಗಿದ್ದರು. ಓಕೆ, ಮೊದಲ ಗೃಹ ಸಚಿವರು ಯಾರು? ಮೊದಲ ಗೃಹ ಸಚಿವರು ಯಾರಪ್ಪ? ಯಾರು ಅಂದರೆ ಸರ್ದಾರ್ ವಲ್ಲಭಾಯ್ ಪಟೇಲ್. ಓಕೆ, ಮೊದಲ ಗೃಹ ಸಚಿವರು ಯಾರು ಅಂದರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು ಹೋಮ್ ಮಿನಿಸ್ಟರ್ ಆಗಿರ್ತಾರೆ ನೋಡಿ ಮೊದಲನೇ ಬಾರಿಗೆ. ಓಕೆನಾ. ಹಂಗೆ ಸೊ ಜವಾಹರ್ಲಾಲ್ ನೆಹರು ಲಾಂಗೆಸ್ಟ್ ಪ್ರಧಾನಿ ಯಾಕೆ ಅಂದರೆ ಲಾಂಗೆಸ್ಟ್ ಸರ್ವಿಂಗ್ PM ಆ್ಯಸ್ ಎಸ್ PM ಅಂದರೆ ಅತಿ ಹೆಚ್ಚು ದಿನಗಳ ಕಾಲ ಅಥವಾ ಅತಿ ಹೆಚ್ಚು ವರ್ಷಗಳ ಕಾಲ ಓಕೆ ಪ್ರಧಾನಮಂತ್ರಿಯಾಗಿ ಕಾರ್ಯನಿರ್ವಹಿಸಿದವರು ಯಾರು ಅಂತಂದರೆ ಅದು ಜವಾಹರ್ಲಾಲ್ ನೆಹರು ಆಗಿರ್ತಾರೆ ನೋಡಿ. ಈ ಸರಿ ಮತ್ತೆ ಏನಾದರೂ ನರೇಂದ್ರ ಮೋದಿ ಅವರು ಬಂದರೂ ಕೂಡ ಇವ್ರನ್ನ ಬೀಟ್ ಮಾಡೋಂಥ ಸಾಧ್ಯತೆ ಇದೆ ನೋಡಿ ಸ್ನೇಹಿತರೆ. ಓಕೆನಾ. ಇಷ್ಟು ಈ ಕ್ವಶನ್ನ ಆಗಿರುತ್ತೆ. ನೆಕ್ಸ್ಟ್ ಕ್ವಶನನ್ನು ನಾವು ಡಿಸ್ಕಸ್ ಮಾಡೋಣ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನನ್ನು ಡಿಸ್ಕಸ್ ಮಾಡೋಣ. ಓಕೆ, ಸಾರ್ಕ್ನ ಮುಖ್ಯ ಕಚೇರಿ ಎಲ್ಲಿದೆ? ಸಾರ್ಕ್ನ ಮುಖ್ಯ ಕಚೇರಿ ಎಲ್ಲಿದೆ ನೋಡಿ ಸ್ನೇಹಿತರೆ. ಆಪ್ಷನ್ಸ್: ಜಕಾರ್ತ್, ಕಠ್ಮಂಡು, ಮಲೇಷಿಯಾ, ಹಿರೋಶಿಮಾ. ಎಲ್ಲಿದೆ ನೋಡಿ ಸಾರ್ಕ್ನ ಮುಖ್ಯ ಕಚೇರಿ ಎಲ್ಲಿದೆ? ಓಕೆ, ಆನ್ಸರ್ ನೋಡಿ ಕಠ್ಮಂಡು ಈಸ್ ಅ ಕರೆಕ್ಟ್ ಆನ್ಸರ್. ಈ ಸಾರ್ಕನ್ನು ನಾವು ಡಿಸೆಂಬರ್ 8ರಂದು 1985ರಲ್ಲಿ ಇದನ್ನು ಸ್ಟಾರ್ಟ್ ಮಾಡುತ್ತೆ ನೋಡಿ. ಯಾವುದನ್ನು ಅಂದರೆ ಸಾರ್ಕ್ನ. ಓಕೆನಾ. ಸಾರ್ಕ್ನಲ್ಲಿರುವಾಗ ನೀವು ಕಂಟ್ರಿಗಳು ನಿಮಗೆ ಆಲ್ರೆಡಿ ಗೊತ್ತಿದೆ. ಓಕೆ, ಹಾಗಾದರೆ ಈ ಜಕಾರ್ತ್ ಅಂದರೆ ಏನು? ಜಕಾರ್ತ್ ಬಗ್ಗೆ ಏನಾದರೂ ಐಡಿಯಾ ಇದೆಯಾ? ಜಕಾರ್ತ್ ಇದು ಇಂಡೋನೇಷ್ಯಾದ ರಾಜಧಾನಿ ನೋಡಿ. ಇಂಡೋನೇಷ್ಯಾದ ರಾಜಧಾನಿ, ಕ್ಯಾಪಿಟಲ್ ಅಂತೇಳಿ ಕರಿತೀವಲ್ಲ, ಕ್ಯಾಪಿಟಲ್. ಓಕೆ, ಇಂಡೋ ದೇಶದ ರಾಜಧಾನಿ ಯಾವುದು ಅಂದರೆ ಜಕಾರ್ತ್ ನೋಡಿ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ನೋಡಿ. ನೆಕ್ಸ್ಟು ಮಲೇಷ್ಯಾದ ಬಗ್ಗೆ ನಿಮ್ಗೇನು ಗೊತ್ತು? ಮಲೇಷ್ಯಾ. ಓಕೆ, ಈ ಮಲೇಷ್ಯಾ ಯಾವ ಖಂಡದಲ್ಲಿ ಬರುತ್ತೆ ಹೇಳಿ? ಮಲೇಷ್ಯಾ ಯಾವ ಖಂಡದಲ್ಲಿ ಬರುತ್ತೆ? ಇದು ಯಾವ ಖಂಡದಲ್ಲಿ ಬರುತ್ತೆ ಅಂದರೆ ಏಷ್ಯಾ ಖಂಡದಲ್ಲಿ ಬರುತ್ತೆ ನೋಡಿ. ಕೇಳ್ಬೋದು ಆಪ್ಷನ್ಸ್. ಮಲೇಷ್ಯಾ ಯಾವ ಖಂಡದಲ್ಲಿ ಬರುತ್ತೆ ಅಂತ ಕೇಳಿದಾಗ ಏಷ್ಯಾ, ಆಫ್ರಿಕಾ, ಅಟ್ಲಾಂಟಿಕ್ ಈ ಥರ ಆಪ್ಷನ್ಸ್ಗಳನ್ನು ಕೊಡ್ತಾರೆ. ನೀವು ಏಷ್ಯಾ ಅನ್ನೋದಕ್ಕೆ ನೀವು ಟಿಕ್ ಹಾಕಬೇಕಾಗುತ್ತೆ. ಆ ಒಂದು ಕ್ವಶನ್ನು ಇದು ಕೇಳಿರುವಂಥ ಕ್ವಶನ್ಸ್ ಇವು. ಹಿರೋಶಿಮಾ ಗೊತ್ತಲ್ವಾ? ಹಿರೋಶಿಮಾ ಮಹಾಯುದ್ಧದಲ್ಲಿ ಇದರಲ್ಲಿ ಅಟೋಮ್ ಬಾಂಬನ್ನು ಹಾಕ್ತಾರೆ. ಓಕೆನಾ. ಮಹಾಯುದ್ಧದಲ್ಲಿ ಅಟೋಮ್ ಬಾಂಬ್ ಹಾಕಿದಂಥ ನಗರ ಯಾವುದು ಅಂದರೆ ಅದು ಹಿರೋಶಿಮಾ. ಯಾವ ಬಾಂಬನ್ನು, ಆ ಒಂದು ಅಟೋಮ್ ಬಾಂಬ್ ಏನು ಇದೆಯಲ್ಲ ಅದರ ಹೆಸರೇನು? ಅದರ ಹೆಸರು ಅಂದರೆ ಲಿಟಲ್ ಬಾಯ್ ಅಂತ ನೋಡಿ ಅದರ ಹೆಸರು, ಅಟೋಮ್ ಬಾಂಬ್ ಹೆಸರು. ಓಕೆನಾ. ಹಿರೋಶಿಮಾ ಮೇಲೆ ಬಾಂಬ್ ದಾಳಿ ಆಗುತ್ತೆ ಮಹಾಯುದ್ಧದಲ್ಲಿ. ಅದರ ಬಾಂಬ್ ಹಾಕಿರುವಂಥ ಬಾಂಬನ ಹೆಸರು ಯಾವುದು ಅಂದರೆ ಲಿಟಲ್ ಬಾಯ್ ಅಂತೇಳಿ. ಓಕೆನಾ. ಓಕೆ, ನೆಕ್ಸ್ಟ್ ಕ್ವಶನನ್ನು ನಾವು ಡಿಸ್ಕಸ್ ಮಾಡೋಣ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್. ಓಕೆ, ಇದು ನೋಡಿ, ಈ ಕ್ವಶನ್ನ ಸ್ಕಿಪ್ ಮಾಡೋಣ. ಇಲ್ಲ, ಕೆಲವೊಂದು ಆಪ್ಷನ್ಸ್ ರಾಂಗ್ ಇದೆ, ನೋಡೋಣ. ನೆಕ್ಸ್ಟ್ ಕ್ವಶನನ್ನು ನೋಡೋಣ. ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನಾಚರಣೆ ಯಾವುದು? ಓಕೆಪ್ಪ, ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ ನೋಡಿ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನಾಚರಣೆ? ಯಾವಾಗ? ಆನ್ಸರ್
ಆನ್ಸರ್ ಯಾವುದು ಹೇಳಬೇಕು? ಆಪ್ಷನ್ಸ್ ನೋಡಿ, ಮೇ 4, ಮೇ 2, ಮೇ 3, ಮೇ 3, ಮೇ 1. ಯಾವುದು ಆನ್ಸರ್ ಇದರಲ್ಲಿ? ಯಾವುದು ಆನ್ಸರ್ ಅಂದರೆ ಮೇ 3 ಈಸ್ ಅ ಕರೆಕ್ಟ್ ಆನ್ಸರ್. ಮೇ 3ರಲ್ಲಿ ನಾವು ವಿಶ್ವ ಪತ್ರಿಕಾ ಸ್ವತಂತ್ರ ದಿನಾಚರಣೆ ಅಂತೇಳಿ ಆಚರಣೆಯನ್ನು ಮಾಡ್ತೀವಿ ಸ್ನೇಹಿತರೆ. ಓಕೆನಾ? ಇದು ಇಷ್ಟು ಸಿಂಪಲ್ ಆಗಿರುವಂಥ ಕ್ವಶನ್. ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆನ್ ಆಗೋಣ. ಓಕೆನಾ? ಇದು ಮಹಾತ್ಮ ಗಾಂಧಿಯವರ ಹುಟ್ಟುಹಬ್ಬವನ್ನು ಏನಂದು ಆಚರಿಸುತ್ತೇವೆ? ನೋಡಿ ಆಪ್ಷನ್ಸ್: ವಿಶ್ವ ಅಹಿಂಸಾ ದಿನ, ವಿಶ್ವ ಶಾಂತಿ ದಿನ, ವಿಶ್ವ ಅಹಿಂಸಾ ದಿನ ಅಥವಾ ವಿಶ್ವ ಶಿಸ್ತು ದಿನ. ಯಾವ ದಿನವನ್ನಾಗಿ ಆಚರಿಸ್ತೇವೆ ನೋಡಿ? ವಿಶ್ವ ಅಹಿಂಸಾ ದಿನ ಆಗಿ ನಾವು ಆಚರಣೆ ಮಾಡ್ತೇವೆ. ಆನ್ಸರ್ ಈಸ್ ಸಿ ನೋಡಿ, ವಿಶ್ವ ಅಹಿಂಸಾ ದಿನ. ಓಕೆನಾ? ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆನ್ ಆಗೋಣ. ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆನ್ ಆಗೋಣ ಸ್ನೇಹಿತರೆ. ಓಕೆ, ನೆಟ್ ಬಾಲ್ ಆಟದಲ್ಲಿ ಎಷ್ಟು ಆಟಗಾರರು ಇರುತ್ತಾರೆ? ನೆಟ್ ಬಾಲ್ ಆಟದಲ್ಲಿ ಎಷ್ಟು ಆಟಗಾರರು ಇರ್ತಾರಪ್ಪ? ಎಷ್ಟು ಆಟಗಾರರು? 6, 4, 7 ಅಥವಾ 9? ಎಷ್ಟು ಆಟಗಾರರು ಇರ್ತಾರೆ? ಅಂದರೆ 7 ಪ್ಲೇಯರ್ಸ್ ಇರ್ತಾರೆ ನೋಡಿ ಸ್ನೇಹಿತರೆ. ಸಬ್ಸ್ಟಿಟ್ಯೂಟ್ ಬಿಟ್ಟು ಮೂಲ ಆಟಗಾರರು. ಓಕೆನಾ? ಸೊ 9 ಮೂಲ ಆಟಗಾರರು ಎಲ್ಲಿರ್ತಾರೆ? ಓಕೆನಾ? ಎಲ್ಲಿರ್ತಾರಪ್ಪ? ಯಾವ ಆಟದಲ್ಲಿ ಇರ್ತಾರೆ ಇಲ್ಲಿ ನೋಡಿ? ಖೋಖೋದಲ್ಲಿ ಇರ್ತಾರೆ. ಖೋಖೋದಲ್ಲಿ ಇರ್ತಾರೆ ನೋಡಿ. ಅಂದರೆ 9 + 3 12 ಮೆಂಬರ್ಸ್ ಇರ್ತಾರೆ ಇಲ್ಲಿ ಖೋಖೋದಲ್ಲಿ. ಹಂಗಂದರೆ ಈ ವಾಲಿಬಾಲಲ್ಲಿ ಎಷ್ಟು ಜನ ಇರ್ತಾರೆ ಅಂತೇಳಿ? ವಾಲಿಬಾಲ್ 6 ಮೆಂಬರ್ಸ್. ಮೂಲ ಆಟಗಾರರು ಇರ್ತಾರೆ. ಮೂಲ 6 ಆಟಗಾರನ ಹೊಂದಿರುವಂಥ ಗೇಮ್ ಯಾವುದು ಅಂತ ಹೇಳಿದರೆ ಅದು ವಾಲಿಬಾಲ್. ವಿಚ್ ಗೇಮ್ ಕಂಟೆಂಟ್ಸ್ ಇನ್ಕ್ಲೂಡ್ಸ್ 4 ಮೆಂಬರ್ಸ್ ಅಂತ ಕೇಳಿದರೆ 4 ಆಟಗಾರರುಳ್ಳ ಗೇಮ್ ಯಾವುದು ಅಂದರೆ ಪೋಲೋ ನೋಡಿ, ಪೋಲೋ. ಓಕೆ, ಇಷ್ಟು ಈ ಒಂದು ಕ್ವಶನನ್ನು ನಾವು ವಿಶ್ಲೇಷಣೆಯನ್ನು ಮಾಡಿದ್ದೀವಿ. ಓಕೆನಾ? ಓಕೆ, ಥ್ಯಾಂಕ್ ಯು ಸೋ ಮಚ್. ಸೊ ಮುಂದಿನ ತರಗತಿಯಲ್ಲಿ ಇನ್ನೂ ಅನೇಕ ಪ್ರಶ್ನೆಗಳನ್ನು ತೆಗೆದುಕೊಂಡು ಬರ್ತೀನಿ. ಸೊ ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ ಯು ಸ್ನೇಹಿತರೆ.